ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಲ್ಯಾಂಟ್ ಆರ್ಚ್ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ಡಿಸೈನ್ ಸಿಂಗಲ್ ಸ್ಟೆಪ್ ಆಗಿರ್ತದೆ ಹಾಗೂ ಮಾಡಲಿಕ್ಕೂ ಸುಲಭವಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಡಿಸೈನನ್ನು. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನೀಗ ಲೂಪನ್ನು ಮೇಲಕ್ಕೆ ಎತ್ತಿ ಇದಕ್ಕೊಂದು ಬೀಡ್ ಇನ್ಸರ್ಟ್ ಮಾಡೋಣ. ನಾನಿಲ್ಲಿ ಸ್ಮಾಲ್ ಸೈಜಿದು ಬೀಡ್ ತೆಗೆದುಕೊಂಡಿದ್ದೀನಿ. ನೀವು ಬೇಕಾ ಸ್ವಲ್ಪ ದೊಡ್ಡ ಸೈಜ್ ಕೂಡ ತೆಗೋಬೋದು. ಬೀಡ್ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಬೀಡ್ ಲಾಕ್ ಹಾಕಿ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 2 ಚೈನ್ ಸ್ಟಿಚ್ ಆದಮೇಲೆ 2 ಡಬಲ್ ಕ್ರೋಶೆ ಗ್ಯಾಪಿನಲ್ಲಿ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಪಿಕಾಟ್ 2 ಲೂಪನ್ನು ಒಂದು ಮಾಡಿದರೆ ಆಯಿತು. ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಆದಮೇಲೆ ಬೀಡ್ ತೆಗೆದುಕೊಳ್ಳೋಣ. ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಒಂದು ಚೈನ್ ಸ್ಟಿಚ್, ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 2 ಚೈನ್ ಸ್ಟಿಚ್ ಆದಮೇಲೆ ಈ ಡಬಲ್ ಕ್ರೋಶದ ಗ್ಯಾಪಿನಲ್ಲಿ ಒಂದು ಪಿಕಾಟ್ನಾಗೆ ಮಾಡಿಕೊಳ್ಳೋಣ. ಅದೊಂದು ಸಣ್ಣ ಪೆಟಲಿನಾಗೆ ಕಾಣಿಸ್ತದೆ ನೋಡಿ. ಇಲ್ಲಿ ಈ ರೀತಿಯಲ್ಲಿ ನೋಡುವಾಗ ಸಣ್ಣ ಸಣ್ಣ ಪೆಟಲಿನಾಗೆ ಕಾಣಿಸ್ತದೆ ಈ ಡಿಸೈನು. ಇನ್ನೀಗ ಇಲ್ಲೇ ಪಕ್ಕದಲ್ಲೇ ಡೌನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. 2 ಬೀಡ್ ಹಾಕಿಕೊಂಡು ಪಿಕಾಟ್ ಆದಮೇಲೆ ಈ ರೀತಿ ಸಿಂಗಲ್ ಕ್ರೋಶೆ ಹಾಕಿಕೊಂಡಾದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ನಾನಿಲ್ಲಿ ರೋಸ್ ಅಂದರೆ ಇದರಲ್ಲಿ ರೋಸಿನದೊಂದು ಡಿಸೈನ್ ಇದೆ, ಸೊ ನಾನು ಆ ಬೀಡ್ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದರೆ ಪ್ಲೇನ್ ಬೀಡ್ ಕೂಡ ತೆಗೋಬೋದು. ಬೀಡ್ ಲಾಕ್ ಮಾಡಿಕೊಂಡೆ ಒಂದು ಚೈನ್ ಸ್ಟಿಚ್ ಹಾಕಿ, ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ ಹಾಕಿ, ಇದು ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಬೀಡ್ ಎಲ್ಲಿ ಬರ್ತದೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಅದು ಈ ಬೀಡಿನ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ತೆಗೊಳ್ಳೋದು. ನನಗಿಲ್ಲಿ ಎಷ್ಟು ಚೈನ್ ಸ್ಟಿಚ್ ಬರ್ತದೆ ಅಂತ ನೋಡೋಣ. 1 2 3 ನನಗಿಲ್ಲಿ 6 ಚೈನ್ ಸ್ಟಿಚ್ಚು ಹಾಕಿದ್ದೀನಿ ನಾನು. ಇನ್ನು ಫ್ಯಾಬ್ರಿಕ್ಕನ್ನು ಉಲ್ಟಾ ತಿರುಗಿಸಿಕೊಂಡು ಇಲ್ಲಿ ಫಸ್ಟಿಗೊಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಆ ಗ್ಯಾಪಿನೊಳಗಡೆನೆ ಇದನ್ನು ಸಿಂಗಲ್ ಕ್ರೋಶೆ ಮಾಡಿ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಬ್ಯಾಕ್ ಸೈಡಿಂದಲೇ 3 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕ್ಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನೀಗ ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಳ್ಳೋಣ. ಈ ರೀತಿಯಲ್ಲಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದರೊಳಗಡೆ 2ರಲ್ಲಿ ಒಂದು ಸತಿ,
ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ ಇನ್ನೊಂದು ಬೀಡ್ ತೆಗೆದುಕೊಳ್ಳೋಣ. ಇಲ್ಲಿ ಸ್ವಲ್ಪ ಚೇಂಜ್ ಇದೆ ನೋಡಿ, ಈ ಒಂದು ಲೂಪು ಇಲ್ಲೇ ಇರ್ತದೆ. ಮತ್ತೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು 2 ಸತಿ ದಾರ ಸುತ್ತಿಕೊಳ್ಳೋಣ. ಈ ರೀತಿಯಲ್ಲಿ ಮಿಡಲಲ್ಲಿ ಬೀಡ್ ಇರ್ತದೆ. ಈ ಗ್ಯಾಪಿನೊಳಗಡೆಗೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇನ್ನು ನೆಕ್ಸ್ಟು ಈ ಬೀಡಿನೊಟ್ಟಿಗೆ ಸೇರಿಸ್ಕೊಂಡೆ ಒಂದು ಒಳಗಡೆಗೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ ಒಟ್ಟು ಮಾಡಲಿಕ್ಕೆ ಈ ರೀತಿಯಾಗಿ ನೋಡಿ, ಈ ರೀತಿಯಲ್ಲಿ ಬರ್ತದೆ. ಇನ್ನು ಇವಾಗ ನೆಕ್ಸ್ಟಿನ ಸ್ಟೆಪ್ಪಿಗೆ ಕೂಡ ಹಾಗೆ ಇಲ್ಲೇ ಬೀಡ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬೀಡ್ ಇರ್ತದೆ. 2 ಸತಿ ನೂಲು ಸುತ್ತಿಕೊಂಡು ಇದರೊಳಗಡೆಗೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇನ್ನು ಉಳಿದಿರೋದು ಅಲ್ಲಿ ಒಂದು ಸತಿ ಬೀಡು ಸೇರಿಸ್ಕೊಂಡೆ ಈ ರೀತಿಯಲ್ಲಿ ಒಳಗೆ ತೆಗೋಬೇಕು. ತೆಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನೋಡಿಕೊಂಡು ಗ್ರಿಪ್ ಹಿಡ್ಕೊಂಡು ದಾರದ ಒಳಗಡೆ ತೆಗೆದುಕೊಳ್ಳೋಣ. ಇವಾಗ ನೆಕ್ಸ್ಟ್ ಇದ್ದು ಬೀಡು ತೆಗೆದುಕೊಳ್ಳೋಣ. ಈ ರೀತಿಯಲ್ಲಿ ಅದು ನಾವು ಹಾಕುವ ಸೈಜಿನ ಬೀಡಿದು ಸೈಜಿನ ಮೇಲೆ ತ್ರಿಬಲ್ ಕ್ರೋಶೆಗಳು ಡಿಪೆಂಡ್ ಆಗಿ ಇರ್ತವೆ. ನೋಡೋಣ ಈ ಡಿಸೈನಲ್ಲಿ ಎಷ್ಟು ಟ್ರಿಬಲ್ ಕ್ರೋಶೆ ಬರ್ತದೆ ಅಂತ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇನ್ನೀಗ ಇವುಗಳೊಟ್ಟಿಗೆ ಒಳಗಡೆ ಈ ಬೀಡಿನೊಟ್ಟಿಗೆ ಒಳಗಡೆಗೆ ಈ ರೀತಿಯಲ್ಲಿ ಗ್ರಿಪ್ ಹಿಡ್ಕೊಂಡು ಎಳೆದರೆ ಬರ್ತದೆ ನೋಡಿ. ಈ ರೀತಿಯಲ್ಲಿ ಇಲ್ಲಿ ಬೀಡ್ ನೋಡಿ ಈ ರೀತಿಯಲ್ಲಿ ಕಾಣಿಸ್ತದೆ ತುದಿಯಲ್ಲಿ. ಈಗ ಇನ್ನೊಂದು ಬೀಡ್ ತೆಗೆದುಕೊಳ್ಳೋಣ. ಇನ್ನೊಂದು ತ್ರಿಬಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಬೀಡ್ ತಗೊಂಡಿಲ್ಲ, ಮತ್ತೆ ಪ್ರತಿ ಸತಿಯೂ ಬೀಡನ್ನು ತೆಗೆದುಕೊಳ್ಳಿಕ್ಕೆ ಇದೆ. ಈ ರೀತಿ ಮಾಡುವಾಗ ಈ ರೀತಿಯಲ್ಲಿ ಬರ್ತದೆ ನೋಡಿ. ಇಲ್ಲಿ ಬೀಡ್ ಈ ರೀತಿಯಲ್ಲಿ ಸುರಿದ ಹಾಗೆ ಕಾಣಿಸ್ತದೆ. ಇನ್ನೊಂದು ಬೀಡ್ ತೆಗೆದುಕೊಳ್ಳೋಣ. ಟೋಟಲ್ 8 ತ್ರಿಬಲ್ ಕ್ರೋಶೆ ಹಿಡಿತದೆ. ಸ್ಟಾರ್ಟ್ ಇದ್ದೊಂದು ಸೇರಿದರೆ 9 ತ್ರಿಬಲ್ ಕ್ರೋಶೆ ಆಗ್ತದೆ. ಇನ್ನೀಗ ಇಲ್ಲಿ ಈ ರೀತಿ ಲಾಕ್ ಹಾಕಿ ಇದನ್ನು ಇಲ್ಲ ಗೊತ್ತಾ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾ ಸಿಂಗಲ್ ಕ್ರೋಶದಲ್ಲಿ ಫಿಕ್ಸ್ ಮಾಡೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡೋಣ. ಈ ರೀತಿಯಲ್ಲಿ ಇನ್ನು ನೆಕ್ಸ್ಟ್ ಸ್ಟೆಪ್ಪು ಇದೇ ರೀತಿಯಲ್ಲಿ 2 ಸಣ್ಣ ಪೆಟಲಿನಾಗೆ ಹಾಕ್ಕೊಳ್ಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡ ಇನ್ನು 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಲಾಕ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಪೀಕಾಟ್ ಮಾಡಿಕೊಳ್ಬೇಕು. ಇದೇ ರೀತಿ 2 ಪೀಕಾಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ. ಇದಿಷ್ಟು ಒಂದು ಸ್ಟೆಪ್ ಆಗಿರ್ತದೆ. ಇನ್ನೀಗ ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿಕೊಂಡು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಕುಚ್ಚು ಕಟ್ಟಲಿಕ್ಕೆ ಹಾಕ್ಕೊಳ್ತೀನಿ. ಈ ರೀತಿಯಲ್ಲಿ ಕಾಣಿಸ್ತದೆ ವರ್ಕ್. ಇದು ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ ಇನ್ನು ನೆಕ್ಸ್ಟ್ ಇದಕ್ಕೆ 2 ಚೈನ್ ಸ್ಟಿಚ್ ಹಾಕಿಲಿ ಫಸ್ಟಲ್ಲಿ ಹೇಗೆ ಮಾಡಿದ್ನೋ ಅದೇ ರೀತಿಯಲ್ಲಿ ನಾನು ವರ್ಕ್ ಫಿನಿಶ್ ಆದಮೇಲೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ನಾನು ಇಲ್ಲಿ ವರ್ಕ್ ಪೂರ್ತಿ ಆದಮೇಲೆ ಕುಚ್ಚು ಕಟ್ಟಿಬಿಟ್ಟು ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣ್ತದೆ ನೋಡಿ. ಇಲ್ಲಿಂದ ನಾನು ಲಾಸ್ಟಿಗೆ ಆ್ಯಸ್ ಯೂಶ್ವಲ್ 2 ಚೈನ್ ಸ್ಟಿಚ್ ಹಾಕಿ ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡಿದ್ದೀನಿ. ಇಲ್ಲಿ ಅಷ್ಟೇ ಇರೋದು.
ಮಾಮೂಲಿಯಾಗಿ. ಅದಕ್ಕೆ ನಾನು ತೋರಿಸಿರಲಿಲ್ಲ ಇವತ್ತು ಲಾಸ್ಟ್ ವರ್ಕ್ ಹೇಗೆ ಮಾಡೋದು ಅಂತ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.